ಈಗ ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಅರ್ತ್. ದಿಸ್ ಇಸ್ ಅರ್ತ್. ದಿಸ್ ಇಸ್ ಸನ್. ಸನ್ ಮತ್ತು ಅರ್ತ್ ನಡುವೆ ಇರೋದು ಅಟ್ಮಾಸ್ಫಿಯರ್. ದಿಸ್ ಇಸ್ ಅಟ್ಮಾಸ್ಫಿಯರ್. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ, ಗ್ರೀನ್ ಹೌಸ್ ಗ್ಯಾಸಸ್ಸಿಂದ ಗ್ರೀನ್ ಹೌಸ್ ಎಫೆಕ್ಟ್ ಹೆಂಗಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟಿಂದ ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಗ್ಲೋಬಲ್ ವಾರ್ಮಿಂಗ್ ಹೆಂಗಾಗುತ್ತೆ, ಅದರಿಂದ ಕ್ಲೈಮೇಟ್ ಚೇಂಜಿಂಗ್ ಆಗುತ್ತೆ. ಇದು ನಾನು ಸಿಂಪ್ಲೆಸ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ, ಆಯಿತಾ? ಸರಿ, ಈಗ ಅಲ್ಲಿ ಸನ್ ಇದೆ, ಇಲ್ಲಿ ಅರ್ತ್ ಇದೆ. ಸನ್ ಮತ್ತು ಅರ್ತ್ ನಡುವೆ ಅಟ್ಮಾಸ್ಫಿಯರ್ ಇದೆ. ಅಟ್ಮಾಸ್ಫಿಯರ್ನಲ್ಲಿ ಬ್ರದರ್ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಸೋಲಾರ್ ರೇಡಿಯೇಷನ್ಸ್. One is the solar radiations which is coming from the sun. ಆಯಿತಾ? ಸೂರ್ಯನಿಂದ ಹೊರಬರುವಂಥ ವಿಕಿರಣ. ಓಕೆ, ಸೋಲಾರ್ ರೇಡಿಯೇಷನ್ಸ್ ಏನು ಬರ್ತಾ ಇದೆ, ಭೂಮಿ ಪೂರ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದರೆ ಇಲ್ಲ. ಲೆಟ್ಸ್ ಇಮ್ಯಾಜಿನ್ ದಟ್ ಲೈಕ್ ಇಟ್ ಇಸ್ ಅಬ್ಸಾರ್ಬಿಂಗ್ 50%. ಓಕೆ, 50% ಅಬ್ಸಾರ್ಪ್ಷನ್ ಮಾಡ್ತಿದೆ. ಅದರ್ 50% ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಆಯಿತಾ? ಅಲ್ಲಿಗೆ ಅಟ್ಮಾಸ್ಫಿಯರ್ನಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಸೋಲಾರ್ ರೇಡಿಯೇಷನ್ಸ್. ಒನ್ ಈಸ್ ದ ಸೋಲಾರ್ ರೇಡಿಯೇಷನ್ಸ್ ಕಮಿಂಗ್ ಫ್ರಮ್ ದ ಸನ್. ದ ಅದರ್ ಒನ್ ಈಸ್ ದ ಸೋಲಾರ್ ರೇಡಿಯೇಷನ್ಸ್ ವಿಚ್ ಇಸ್ ಎಮಿಟೆಡ್ ಬ್ಯಾಕ್ ಬೈ ದ ಅರ್ತ್. ಸೂರ್ಯನಿಂದ ಹೊರಬರುವಂಥ ವಿಕಿರಣ, ಭೂಮಿಯಿಂದ ಹೊರಸೂಸುವಂಥ ವಿಕಿರಣ. ಸೂರ್ಯನಿಂದ ಹೊರಬರುವಂಥ ವಿಕಿರಣಕ್ಕೆ ಶಾರ್ಟರ್ ವೇವ್ ಲೆಂತ್ ಇರುತ್ತೆ, ಭೂಮಿಯಿಂದ ಹೊರಸೂಸುವಂಥ ವಿಕಿರಣಕ್ಕೆ ಲಾಂಗರ್ ವೇವ್ ಲೆಂತ್ ಇರುತ್ತೆ. ಯಾವುದು ತುಂಬ ಡೇಂಜರು? ಲಾಂಗರ್ ವೇವ್ ಲೆಂತ್ ಇರೋದು ತುಂಬ ಡೇಂಜರ್. ಯಾಕೆ ಸರ್ ಹೇಳ್ತೀನಿ, ಆಯಿತಾ? ಸರಿ, ಈಗ ನಾವು ಮನುಷ್ಯರು ಏನು ಮಾಡ್ತಿದ್ದೀವಿ, ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅಟ್ಮಾಸ್ಫಿಯರ್ಗೆ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ದು ನಿಮಗೆ ಚೆನ್ನಾಗಿ ಗೊತ್ತಿವ. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, CFC ಆ್ಯಂಡ್ HFC, ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್, ಪರ್ಫ್ಲೋರೋ ಕಾರ್ಬನ್, ಸಲ್ಫರ್ ಎಕ್ಸಾಫ್ಲೋರಿಕ್. ಆಯಿತಾ? ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಅಟ್ಮಾಸ್ಫಿಯರ್ಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಬ್ರದರ್, ಗ್ರೀನ್ ಹೌಸ್ ಗ್ಯಾಸಸ್ಸಿಗೆ ಒಂದು ಸ್ಪೆಷಲ್ ಎಬಿಲಿಟಿ ಇರುತ್ತೆ, ಒಂದು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಇದೆ ಗ್ರೀನ್ ಹೌಸ್ ಗ್ಯಾಸ್ಗೆ. ಮೇನ್ ಕ್ಯಾರೆಕ್ಟರ್ ಏನು ಸರ್ ಅಂತ ಕೇಳಿದ್ರೆ, ಬರುವಂಥ ಸೋಲಾರ್ ರೇಡಿಯೇಷನ್ಸು ಮತ್ತು ಹೋಗುವಂಥ ಸೋಲಾರ್ ರೇಡಿಯೇಷನ್ಸು, ಸೂರ್ಯನಿಂದ ಬರುವಂಥ ಸೋಲಾರ್ ರೇಡಿಯೇಷನ್ಸು ಮತ್ತು ಭೂಮಿಯಿಂದ ಹೋಗುವಂಥ ಸೋಲಾರ್ ರೇಡಿಯೇಷನ್ಸನ್ನು ಈ ಗ್ರೀನ್ ಹೌಸ್ ಗ್ಯಾಸಸ್ಸು ಹಿಂಗೆ ಟ್ರ್ಯಾಪ್ ಮಾಡ್ಬಿಡ್ತವೆ, ಹಿಂಗೆ ಹಿಡ್ಕೊಂಡ್ಬಿಡ್ತವೆ. ಅರ್ಥ ಆಗ್ತಿದೆಯಾ? The gases which have the ability of trapping heat in the atmosphere are called as greenhouse gases.